ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿಭಟ್. ಇವತ್ತಿನ ವಿಡಿಯೋದಲ್ಲಿ ನಾವು ಓಪನ್ ಚೀಸ್ ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಓಪನ್ ಚೀಸ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಬೇಕಾಗುವಂತ ಪದಾರ್ಥಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ. ಬ್ರೆಡ್, ಚೀಸ್ ಹಾಗೆ ಒಂದಷ್ಟು ತರಕಾರಿಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಟೊಮೆಟೊದ ಬೀಜನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಿಜ್ಜಾ ಚೀಸ್ ಆದ್ರೆ ಈ ರೀತಿ ತುರ್ದಿಟ್ಕೋಬೇಕು, ಅಥವಾ ಚೀಸ್ ಸ್ಲೈಸ್ ಕೂಡ ಯೂಸ್ ಮಾಡಬಹುದು. ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ಕ್ಯಾಬೇಜ್, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಟೊಮೆಟೊ, ಹಸಿಮೆಣಸು ಹಾಗೆ ಒಂದು ಸ್ವಲ್ಪ ಉಪ್ಪು, ಕಾಳುಮೆಣಸಿನ ಪುಡಿ, ಪಿಜ್ಜಾ ಸೀಸನಿಂಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ನಾರ್ಮಲ್ ಉಪ್ಪು ಕೂಡ ಯೂಸ್ ಮಾಡ್ಕೋಬಹುದು. ಪಿಜ್ಜಾ ಸೀಸನಿಂಗ್ ಇಲ್ಲ ಅಂತಂದ್ರೆ ಕಸೂರಿ ಮೆಥಿ ಕೂಡ ಯೂಸ್ ಮಾಡ್ಕೋಬಹುದು. ತವಾ ಬಿಸಿಯಾಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಬ್ರೆಡ್ಡಿನ ಒಂದು ಬದಿಗೆ ಮಾತ್ರ ಬೆಣ್ಣೆನ ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಿಲ್ಕ್ ಬ್ರೆಡ್ ತಗೊಂಡಿದ್ದೀನಿ. ಬ್ರೌನ್ ಬ್ರೆಡ್ ಕೂಡ ಯೂಸ್ ಮಾಡಬಹುದು. ಬೆಣ್ಣೆ ಸವರಿದ ಬದಿನ ಬಿಸಿ ತವಾ ಮೇಲೆ ಹಾಕೊಂಡು ರೋಸ್ಟ್ ಮಾಡ್ಕೋಬೇಕು. ಈ ತರ ಒಂದು ಬದಿ ಮಾತ್ರ ರೋಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೇ ತರ ಇನ್ನೊಂದೆರಡು ಬ್ರೆಡ್ ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ರೋಸ್ಟ್ ಮಾಡಿರುವಂತಹ ಬ್ರೆಡ್ಡಿನ ಬದಿಗೆ ಚೀಸ್ ಅನ್ನ ಹಾಕೋಬೇಕು. ತುರಿದ ಚೀಸ್ ಆದ್ರೂ ಹಾಕೋಬಹುದು, ಅಥವಾ ಚೀಸ್ ಸ್ಲೈಸ್ ಅನ್ನು ಕೂಡ ಹಾಗೇನೆ ಇಡಬಹುದು. ಅದರ ಮೇಲಿಂದ ನಾವು ಮಿಕ್ಸ್ ಮಾಡಿಟ್ಟಂತಹ ತರಕಾರಿ ಮಿಶ್ರಣವನ್ನ ಹಾಕೊಳ್ಬೇಕು. ಇವಾಗ ಇದರ ಮೇಲೆ ತುರಿದ ಚೀಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಚೀಸ್ ಸ್ಲೈಸ್ ಆದ್ರೆ ನಾನು ಹಾಗೆ ತುಂಡು ಮಾಡಿ ಮೇಲಿಂದ ಹಾಕೋಬಹುದು. ಆವಾಗ ನಾನು ಒಂದೇ ಬದಿಯಷ್ಟೇ ರೋಸ್ಟ್ ಮಾಡ್ಕೊಂಡಿದ್ದೆ. ಇನ್ನೊಂದು ಬದಿನ ಇವಾಗ ತವಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಂಡು ಅದರ ಮೇಲಿಟ್ಟು ಮುಚ್ಚಿಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಸಣ್ಣ ಉರಿನಲ್ಲಿ 1-2 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಚೀಸ್ ಕೂಡ ಮೆಲ್ಟ್ ಆಗಿದೆ. ಇವಾಗ ಇದನ್ನ ನಾನು ತವಾದಿಂದ ತೆಗಿತಾ ಇದ್ದೀನಿ. ಇದೇ ತರ ಇನ್ನೂ ಒಂದೆರಡು ರೆಡಿ ಮಾಡ್ಕೊಳ್ತೀನಿ. ಸಣ್ಣ ಊರಿನಲ್ಲಿ ಬ್ರೆಡ್ ಅನ್ನ ರೋಸ್ಟ್ ಮಾಡೋದ್ರಿಂದ ಬ್ರೆಡ್ ಸೀದು ಹೋಗಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ತರ ಮಾಡಿಕೊಟ್ರೆ ಮಕ್ಳಿಗಂತೂ ಫುಲ್ ಖುಷಿ. ಹೆಚ್ಚಾಗಿ ಚೀಸ್ ಅನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಂಗೂ ಕೂಡ ಇಷ್ಟನೇ. ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿ ಇದನ್ನ ನೀವು ಕೂಡ ಟ್ರೈ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.